ಬಂದ್ರೆ ತಮ್ಮನೆಲ್ಲ ಕಾಂಟ್ರವರ್ಸಿ ಅಂತಿದ್ರೆ ಸಾಕು ಎಲ್ಲರೂ ಓಡಿ ಬರ್ತಾರೆ. ಕಾಂಟ್ರವರ್ಸಿ ಅನ್ನೋದು ಒಂದು ಹಬ್ಬ ಇದ್ದಂಗ. ಆ ಹಬ್ಬದಾಗ ಯಾರು ಖುಷಿಯಾಗಿರ್ತಾರೆ ಇಲ್ಲಿ ಗೊತ್ತಿಲ್ಲ. ಅದ್ರ ನ್ಯೂಸ್ ಚಾನಲ್ದವ್ರು ಅಂತೂ ಮನಿಗೆಲ್ಲ ದೀಪ ಹಚ್ಚಿ ದೀಪಾವಳಿ ಮಾಡ್ತಾರೆ. ಹೊಸ ಕಾಂಟ್ರವರ್ಸಿ ಚಾಲು ಆಗ್ಯಾವ, ಹೊಸ ಡಿವೋರ್ಸ್ ಆಗತ್ತಾವು. ಹಂಗ ನಮ್ ಚಂದನ್ ಶೆಟ್ಟಿ ಅವ್ರದ್ದು ಡಿವೋರ್ಸ್ ಆಗೋದೈತಿ. ಅದ್ರ ಬಗ್ಗೆ ನಮ್ ವಕೀಲಜ್ಜ ಏನ್ ಹೇಳ್ತಾರ ಅಂತ ಕೇಳೋಂಬರ್ರಿ. ಸರ್, ನಿವೇದಿತಾ ಗೌಡ ಚಂದನ್ ಶೆಟ್ಟಿ ಡಿವೋರ್ಸ್ ಬಗ್ಗೆ ವಕೀಲರಾಗಿ ನಿಮ್ಮ ಅಭಿಪ್ರಾಯ ಮಾತಾಡ್ರಿ. ಅದು ಖಾಸಗಿ ವಿಚಾರ ತಮ್ಮ. ಅವ್ರವ್ರ ನಡುವೆ ಗಂಡ ಹೆಂಡತಿ ಬಾಳೆ ಮಾಡೋದು ಅವ್ರಿಗೆ ಬಿಟ್ಟದ್ದು. ನಮ್ ವಕೀಲಜ್ಜ ಹೇಳತ್ತಾರು ಅದ್ ಖಾಸಗಿ ವಿಚಾರ, ಅದಕ್ ಬ್ಯಾರೆ ಲಾಯರ್ ಹುಡುಕ್ರಿ, ನಾ ಬರೇ ರೀಲ್ಸ್ ಲಾಯರ್ ಅಂತ. ನಮ್ಗ ನಿಮ್ಗ ಎಲ್ಲ ಹಿಂದಿನ ಕಾಣ್ತೈತಿ, ಆದ್ರ ನಮ್ ಚಂದನ್ ಶೆಟ್ಟಿ ಅವ್ರಿಗೆ ಮುಂದಿನ ಕಾಣ್ತೈತಿ. ಅದಲ್ಲ ಭವಿಷ್ಯ. ನಮ್ ಚಂದನ್ ಶೆಟ್ಟಿ ಅವ್ರ ಮೊದ್ಲ ಅವ್ರ ಸಾಂಗ್ ನಾಗ ಹೇಳಿದ್ರು ಹಾಳಾಗಿ ಹೋದೆ ಅಂತೇಳಿ. ಎರಡ್ 2012 ಹೇಳಿದ್ರು ಪ್ರಳಯ ಆಕೇತ ಅಂತೇಳಿ, ಅದು ಆಗಿಲ್ಲ. ಹಂಗ ನಮ್ ಚಂದನ್ ಶೆಟ್ಟಿ ಅವ್ರಿಗೆ ಎಷ್ಟು ಮಂದಿ ಹೇಳಿದ್ರು ಮದುವೆ ಆಗ್ಬೇಡ ಅಂತೇಳಿ. ಇವ್ರು ಏನಾಗೋದಿಲ್ಲ ತಗೋ ಅಂತೇಳಿ ಆದ್ರೂ ಕರೆ ಆಗಿದ್ದೇನು. ಗೈಸ್, ಬಾಯ್ ಫ್ರೆಂಡ್ ನಂಬಿದ್ರು ಬಾಯ್ ಬೆಸ್ಟಿನ್ ನಂಬಾರ್ದಂತ. ಸೃಜನ್ ಮಾಮ, ನಿಮ್ ಮಜಾ ಟಾಕೀಸ್ಗೆ ಹೋಗೋ, ಬದುಕು ಜಟ್ಕಾ ಬಂಡಿಗೆ ಹೋಗೋ ಪ್ಲಾನ್ ಯಾಕೆ ಮಾಡತಿ? ಯಾಕೆ? ಸೊ ಗೈಸ್, ಡಿವೋರ್ಸ್ ಅನ್ನೋ ಕಾಂಪಿಟೇಷನ್ನಾಗ ಇನ್ನೊಂದು ಜೋಡಿ ಪಾರ್ಟಿಸಿಪೇಟ್ ಮಾಡಿದ್ದೆ. ಅದು ಯಾರಂದ್ರೆ ಯುವ ಮತ್ತು ಸಪ್ತಮಿ ಗೌಡ, ಸಾರಿ ಶ್ರೀದೇವಿ ನಡು. ಅಣ್ಣನ ಪಿಕ್ಚರ್ ಅಂತೂ ಓಡ್ಲಿಲ್ಲ, ಜೀವನಾರ ಓಡ್ತೈತೆ ಅಂದ್ರೆ ಅಲ್ಲಿಯೂ ಸಪ್ತಮಿ ಗೌಡ ಅನ್ನೋ ಅಂತ ಸ್ಪೀಡ್ ಬ್ರೇಕರ್ ಬಂದೈತಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಸಪ್ತಮಿ ಅಕ್ಕ, ನೀನೊಬ್ರ ಜೀವನದಾಗ ಕಲ್ ತೆಗಿತೆ ಅನ್ಕೊಂಡಿದ್ದೆ, ಆದ್ರೆ ನೀನ ಒಬ್ರ ಜೀವನಕ್ಕೆ ಕಲ್ಲ ಆಗೋದೆ ಅಲ್ಲಕ್ಕ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇದೆಲ್ಲ ನೋಡಿ ನಂಗೊಂದು ಸಾಂಗ್ ನೆನಪಾಗತೈತಿ. ಯಾವ್ದಪ್ಪ ಅಂದ್ರ ಹುಚ್ಚು ಹಿಡಿಸೋರು ಹುಡುಗಿ ನಮ್ ಶ್ರೀದೇವಿ ಅಕ್ಕವರು ಸಪ್ತಮಿ ಅಕ್ಕ ಮೇಲೆ ಕೇಸ್ ಹಾಕಿದ್ರು. ಅದಕ್ಕೆ ಈ ಕಡೆ ಸಪ್ತಮಿ ಅಕ್ಕಗಳು ಮನ್ಯಾಗಿನವರು ಶ್ರೀದೇವಿ ಅಕ್ಕನ ಮ್ಯಾಗ ಕೇಸ್ ಹಾಕಿದ್ರು. ಅಲ್ಲ, ಏನ್ ಜಾತ್ರೆ ನಡೆದೈತಿ, ಇವ್ರು ಅವ್ರ ಮ್ಯಾಗ ಕೇಸ್ ಹಾಕತ್ತಾರ, ಅವ್ರು ಇವ್ರ ಮ್ಯಾಗ ಕೇಸ್ ಹಾಕತ್ತಾರ. ಅಷ್ಟ್ ಕಲ್ಲಿ ಕುಂತೀರಿ ನೀವಿಬ್ರು? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ನೀವಿಬ್ರು ಒಬ್ರೊಬ್ರ ಮ್ಯಾಗ ಕೇಸ್ ಹಾಕೊಂಡ್ ಕುಂಟ್ರಿ. ಅಲ್ಲಿ ನಮ್ ಯುವ ಅಣ್ಣ ಏನ್ ಮಾಡತ್ತ ನೋಡ್ಬರ್ರಿ. ಆದಷ್ಟು ಬೇಗ ನಿಮ್ಮೆಲ್ಲರನ್ನು ಮತ್ತೆ ಭೇಟಿ ಮಾಡೋ ಪ್ರಯತ್ನ ಪಡ್ತೀನಿ. ನೀವೆಲ್ಲ ಹೆಂಗ್ರ ಹೊಡೆದಾಡ್ಕೋರಿ, ಅಲ್ಲಿ ನಮ್ ಯುವ ಅಣ್ಣ ಅಂತ ಊರಿಂದನ ಹೊಂಟಾನ. ಇದು ಆಕ್ಚುಲಿ ಚೆನ್ನಾಗಿರೋದು. ಡಿವೋರ್ಸ್ ಅವ್ರದ್ದು ಕಾಂಟ್ರವರ್ಸಿ ಆದ್ಮೇಲೆ ಒಬ್ರು ಭಾಳ ಪಾಪ ನೊಂದ್ಕೊಂಡು ಒಂದು ವಿಡಿಯೋ ಮಾಡಿ ಹಾಕ್ಯಾರ. ಅದೇನಂತೇಳಿ ನೀವ ನೋಡ್ರಿ. ಬಂದರು, ಅರ್ಧ ಗಂಟೆಯಲ್ಲಿ ಮಾಡಿದ್ರು, 1 ಗಂಟೆಯಲ್ಲಿ ಬಿಟ್ಟರು, ಕೋಟ್ಯಾಂತರ ಜನ ನೋಡಿದ್ರು, ಒಳ್ಳೆ ಕಾಸಾಯಿತು. ಒಂದು ಟ್ಯಾಂಕ್ಸು ಇಲ್ಲ, ಒಂದು ಹಾಯಿ ಇಲ್ಲ, ಒಂದು ಬಾಯಿ ಇಲ್ಲ, ಇಷ್ಟೇ. ಇದೇ ನಮ್ಮ ಕರ್ನಾಟಕ, ಇದೇ ನಮ್ಮ ಪ್ರಪಂಚ. ಅಲ್ಲ ಪಾಪ, ಅದು ಒಂದು ಜೀವ, ಅದಕ್ಕೂ ಒಂದು ಮನಸ್ಸಿರ್ತೈತಿ. ಹಿಂಗೆಲ್ಲ ಮಾಡಬಾರ್ದಲ್ಲ. ಊರ ಬೆಂಕಿ ಎತ್ತಿದ್ರು, ಆ ಊರಾಗ ಖುಷಿಯಾಗಿರೋರು ಒಬ್ರ. ಹಬ್ಬ 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 ಹಬ್ಬ. ಊಟ ಅಂದ್ಮೇಲೆ ಉಪ್ಪಿನಕಾಯಿ ಇರಬೇಕು, ಕಾಂಟ್ರವರ್ಸಿ ಅಂದ್ಮೇಲೆ ಮೀಡಿಯಾದವ್ರು ಇರಬೇಕು, ರೋಸ್ಟ್ ಅಂದ್ಮೇಲೆ ನಾವು ಇರಬೇಕು, ಹಂಗ ಕಮೆಂಟ್ಸ್ ಅಂದ್ಮೇಲೆ ಹೇಟರ್ಸ್ ಇರಬೇಕು. ಹೆಂಗೈತಿ ಕಮೆಂಟ್ ಮಾಡಿ ಹೇಳ್ರಿ. ಭಾಳ ಕಷ್ಟಪಟ್ಟು ಬರ್ದೇನಿಲ್ಲ. ಇನ್ನ ಅವ್ರ ಹೊಟ್ಟೆ ಉರಿಯೋದು ಹಂಗಿರ್ಲಿ. ಈ ವಿಡಿಯೋ ನಿಮ್ಮ ಅಪ್ಪವ ನೋಡ್ರಿ, ಮೊದ್ಲು ನಿನ್ನ ಕುಂಡಿಗೆ ಉರಿ ಹಚ್ತಾರ. ಅವ್ರ ತಿಕ್ಕ ಉರಿಯೋದು ಹಂಗಿರ್ಲಿ. ನೀ ಕಾಲೇಜ್ ಬಿಟ್ಟು ಇಲ್ಲೇನ್ ಮಾಡತ್ತಿ, ಮೊದ್ಲು ಅದನ್ನ ಹೇಳ. ಅದ್ರಲ್ಲಿ ಇದಾಗಿದ್ರೆ ಇನ್ಕ್ಲೂಡಿಂಗ್ ಆಗಿದೆ ಅಂತ ತನಿಖೆ ಮಾಡೋದಕ್ಕೆ ಅರೆಸ್ಟ್ ಮಾಡಿರೋದಲ್ವಾ ಇವಾಗ? ಆತರ ಸೆಲೆಬ್ರಿಟಿನ ಅರೆಸ್ಟ್ ಮಾಡೋದು ತಪ್ಪು. ಎಷ್ಟೋ ಜನ ಸೆಲೆಬ್ರಿಟಿಗಳು ಅವ್ರನ್ನ ಸುಮ್ನೆ ಅರೆಸ್ಟ್ ಮಾಡ್ತೀರಾ? ಇಲ್ಲ, ಅಲ್ಲೇ ಅವ್ರ ಹೆಸರು ಬಂದಿದ್ದಕ್ಕೆ ಅರೆಸ್ಟ್ ಮಾಡ್ಯಾರು ಮಾರಾಯ. ಅದಕ್ಕೆ ಹೇಳೋದು ಮೊದ್ಲು ಹೋಗಿ ಸಾಲಿ ಕಲಿ. ಒಂದು ಆನೆ ನಡೀತಾ ಇದ್ರೆ 100 ನಾಯಿಗಳು ಬಗಳ್ತಾವಂತೆ, ಅದಕ್ಕೆ ಆನೆ ನಡೆದಿದೆ ದಾರಿ. ಅಲ್ಲ ಆಗಿರೋ ಮ್ಯಾಟ್ರಿಗೂ ಇವ್ ಮಾತಾಡೋದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಬೆಳಗ್ಗೆ ಗಾಂಜಾ ಹೊಡಿತೇನೆ. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅಕ್ಕಿ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ಮ ಬಾಸು 2 ಪೇಕ್ ಜಾಸ್ತಿ ಆಗಿ ನಮ್ಗೆ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಆಹಾ, ಏನ್ ಮಾತಾಡಿದೋ ಮಾರಾಯ, ನೀನ್ ಹುಟ್ಟಿಸ್ದವ್ರ ನಮಸ್ಕಾರ. ಸೊ ಗೈಸ್, ಈ ವಿಡಿಯೋನಾಗ ವಿಡಿಯೋ ಸೇರಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡ್ರಿ. ಹಂಗ ನನ್ನ ಕಂಟೆಂಟ್ ನಿಮ್ಗೆ ಸೇರಿದ್ರೆ ಸಬ್ಸ್ಕ್ರೈಬ್ನು ಮಾಡ್ಕೊರಿ. ನಮ್ಗೆ ಯಾರ ಮ್ಯಾಗೂ ಹೇಟ್ ಇಲ್ಲ, ಏನಿಲ್ಲ. ನಾವು ಯಾರ ಸೈಡ್ ತಗೊಂಡು ಮಾತಾಡಿಲ್ಲ. ನಾವು ಜಸ್ಟ್ ಫನ್ ರೋಸ್ಟ್ ಮಾಡಿವಿ. ನಿಮ್ಗೆ ವಿಡಿಯೋನಾಗ ಯಾವ ಪಾರ್ಟ್ ಸೇರ್ತಂತೆ ಕಮೆಂಟ್ ಮಾಡ್ರಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋಗ. ಅಲ್ಲಿ ಮಟ್ಟ ಬಾಯ್.